ಕಾಸಿಲ್ಲ ಅಂತ ಕೊರಗಬೇಡಿ. ಹೊಸ ವರ್ಷದ ಮೊದಲ ದಿನ ಹೀಗ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳೆ ಮಹಾಲಕ್ಷ್ಮಿ. ಹೌದು, ಹೊಸ ವರ್ಷವು ಪ್ರತಿಯೊಬ್ಬರ ಜೀವನದಲ್ಲೂ ಹೊಸ ಭರವಸೆ, ಹೊಸ ಆರಂಭ ಮತ್ತು ಹೊಸ ಶಕ್ತಿಯನ್ನ ತಂದುಕೊಡ್ತದೆ ಅನ್ನೋ ನಂಬಿಕೆ ಬಹುಕಾಲದಿಂದ ನಡೆದು ಬಂದಿದೆ. ವಿಶೇಷವಾಗಿ ಹೊಸ ವರ್ಷದ ಮೊದಲ ದಿನ ನಾವು ಮಾಡುವ ಕಾರ್ಯಗಳು, ಯೋಚನೆಗಳು ಮತ್ತು ಆಚರಣೆಗಳು ವರ್ಷ ಪೂರ್ತಿ ನಮ್ಮ ಜೀವನದ ದಿಕ್ಕನ್ನ ನಿರ್ಧರಿಸ್ತವೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. 2026ರ ಹೊಸ ವರ್ಷವು ಅದೇ ರೀತಿ ವಿಶೇಷ ಮಹತ್ವವನ್ನ ಹೊಂದಿದ್ದು, ಈ ದಿನ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಲಕ್ಷ್ಮೀ ದೇವಿಯ ಕೃಪೆ ವರ್ಷವಿಡೀ ನಿಮ್ಮ ಮನೆ ಮೇಲೆ ಇರ್ತದೆ. ಹಾಗಾಗಿ ಹೊಸ ವರ್ಷದ ಮೊದಲ ದಿನ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುನ್ನ ಜ್ಯೋತಿಷ್ಯ, ಗುರು ಹಿರಿಯರ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹೊಸ ವರ್ಷ ಶುಭ ತರಲೆಂದು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಹೌದು, 2026ರ ಹೊಸ ವರ್ಷ ಗುರುವಾರದಂದು ಆರಂಭವಾಗ್ತಿದೆ. ಈ ಗುರುವಾರವು ಗುರುಗ್ರಹಕ್ಕೆ ಸಂಬಂಧಿಸಿದ ದಿನವಾಗಿದ್ದು, ಜ್ಞಾನ, ಐಶ್ವರ್ಯ ಮತ್ತು ಸಮೃದ್ಧಿಯನ್ನ ಸೂಚಿಸುತ್ತದೆ. ಈ ದಿನ ತುಳಸಿ ಗಿಡವನ್ನ ನೆಡುವುದು ಅಥವಾ ಆರಾಧಿಸುವುದು ವಿಶೇಷ ಫಲ ನೀಡುತ್ತದೆ ಅಂತ ಜ್ಯೋತಿಷ್ಯರು ಹೇಳ್ತಾರೆ. ಹೌದು, ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾದದ್ದರಿಂದ ಈ ಕಾರ್ಯವು ಲಕ್ಷ್ಮೀ ದೇವಿಯ ಕೃಪೆಯನ್ನ ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಇದಲ್ಲದೆ ಹೊಸ ವರ್ಷದ ಮೊದಲ ದಿನ ಕೋಪ, ಅಸಮಾಧಾನ ಮತ್ತು ನಕಾರಾತ್ಮಕ ಚಿಂತನೆಗಳನ್ನ ದೂರವಿಟ್ಟು ಸಂತೋಷ ಮತ್ತು ಆಶಾವಾದದೊಂದಿಗೆ ದಿನವನ್ನ ಆರಂಭಿಸೋದು ಬಹಳ ಮುಖ್ಯ. ಈ ದಿನ ಮಾಡಿದ ಉತ್ತಮ ಚಿಂತನೆಗಳು ವರ್ಷ ಪೂರ್ತಿ ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತವೆ ಎಂಬ ನಂಬಿಕೆ ಇದೆ. ಹೀಗಾಗಿ 2026ನ ಧನಾತ್ಮಕ ಮನೋಭಾವ ಮತ್ತು ಶ್ರದ್ಧೆಯೊಂದಿಗೆ ಸ್ವಾಗತಿಸೋದು ಉತ್ತಮ. ಹೌದು, ಹೊಸ ವರ್ಷದ ಮೊದಲ ದಿನವನ್ನ ಶಕ್ತಿ ಸಂಚಯದ ದಿನವೆಂದು ಪರಿಗಣಿಸಲಾಗ್ತದೆ. ಈ ದಿನ ಮನಸ್ಸು, ದೇಹ ಮತ್ತು ಮನೆಯನ್ನ ಶುದ್ಧಗೊಳಿಸಿ ಹೊಸ ಚಿಂತನೆಗಳೊಂದಿಗೆ ವರ್ಷವನ್ನ ಆರಂಭಿಸಿದ್ರೆ ಅದರ ಸಕಾರಾತ್ಮಕ ಪರಿಣಾಮಗಳು ದೀರ್ಘಕಾಲ ಇರುತ್ತವೆ. ಹೀಗಾಗಿ ಈ ದಿನ ಕೇವಲ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗದೆ ಆತ್ಮೀಯತೆ ಮತ್ತು ಆಧ್ಯಾತ್ಮಿಕತೆಯೊಂದಿಗೂ ಕಳಿಬೇಕು ಅಂತ ಹಿರಿಯರು ಸಲಹೆ ನೀಡುತ್ತಾರೆ. ಹೌದು, 2026ರ ಮೊದಲ ದಿನ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನಸ್ಸನ್ನ ಶಾಂತಗೊಳಿಸಿ ಪ್ರಾರ್ಥನೆ ಮಾಡೋದನ್ನ ಅತ್ಯಂತ ಶುಭಕರವೆಂದು ಹೇಳಲಾಗ್ತದೆ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗಳು ಬೇಗ ಫಲ ನೀಡುತ್ತವೆ. ದೇವರ ಮುಂದೆ ಕುಳಿತು ಹೊಸ ವರ್ಷದಲ್ಲಿ ಉತ್ತಮ ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿಗಾಗಿ ಸಂಕಲ್ಪ ಮಾಡೋದು ಮನಸ್ಸಿಗೆ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಇದಲ್ಲದೆ ಹೊಸ ವರ್ಷದ ಮೊದಲ ದಿನ ತುಳಸಿ ಗಿಡಕ್ಕೆ ನೀರು ಅರ್ಪಿಸೋದು ಬಹಳ ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗಿದೆ. ತುಳಸಿಯಲ್ಲಿ ಲಕ್ಷ್ಮೀ ದೇವಿಯ ವಾಸ ಇರೋದ್ರಿಂದ ಆಕೆಯನ್ನ ಸಂತೋಷಪಡಿಸಲು ಈ ಕಾರ್ಯವನ್ನು ಮಾಡಲಾಗ್ತದೆ. ಈ ದಿನ ತುಳಸಿ ಗಿಡವನ್ನ ನೆಡೋದ್ರಿಂದ ಮನೆಗೆ ಶಾಂತಿ, ಆರೋಗ್ಯ ಮತ್ತು ಆರ್ಥಿಕ ಸ್ಥಿರತೆ ಬರುತ್ತದೆ. ಹಾಗೂ ವರ್ಷದ ಮೊದಲ ದಿನ ದಾನ ಮಾಡೋದು ಅತ್ಯಂತ ಶುಭಕರವೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಆಹಾರ, ಬಟ್ಟೆ, ಕಂಬಳಿ ಅಥವಾ ಹಣವನ್ನ ದಾನ ಮಾಡಿದ್ರೆ ಅದು ಗ್ರಹ ದೋಷಗಳನ್ನ ಕಡಿಮೆ ಮಾಡುತ್ತದೆ ಮತ್ತು ಜೀವನದಲ್ಲಿ ಅಡೆತಡೆಗಳನ್ನ ದೂರ ಮಾಡುತ್ತದೆ ಮತ್ತು ದಾನದಿಂದ ಮನಸ್ಸಿಗೂ ಸಂತೃಪ್ತಿ ದೊರೆಯುತ್ತದೆ. ಇದಲ್ಲದೆ ಲಕ್ಷ್ಮೀ ದೇವಿ ಸ್ವಚ್ಛತೆಯನ್ನ ಪ್ರೀತಿಸ್ತಾಳೆ. ಹೀಗಾಗಿ ಹೊಸ ವರ್ಷದ ಮೊದಲ ದಿನ ಮನೆಯೊಳಗೆ ಮತ್ತು ಹೊರಗೆ ಸ್ವಚ್ಛತೆ ಮಾಡೋದು ಬಹಳ ಮುಖ್ಯ. ಮನೆಯ ಮೂಲೆಗಳನ್ನು ಸ್ವಚ್ಛಗೊಳಿಸಿ, ಅಗತ್ಯ ಇದ್ರೆ ಗಂಗಾ ಜಲವನ್ನ ಸಿಂಪಡಿಸಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಇದರಿಂದ ಮನೆಗೆ ಶಾಂತಿ ಮತ್ತು ಐಶ್ವರ್ಯ ನೆಲೆಸುತ್ತದೆ. ಇದರ ಜೊತೆಗೆ ಹೊಸ ವರ್ಷದ ಮೊದಲ ದಿನ ಲಡ್ಡು ಗೋಪಾಲನಿಗೆ ವಿಶೇಷ ನೈವೇದ್ಯ ಅರ್ಪಿಸುವುದನ್ನ ಬಹಳ ಶುಭಕರವೆಂದು ಪರಿಗಣಿಸಲಾಗ್ತದೆ. ಸಿಹಿ ತಿನಿಸುಗಳನ್ನು ಅರ್ಪಿಸಿ ಪೂಜೆ ಮಾಡಿದ್ರೆ ಲಡ್ಡು ಗೋಪಾಲನು ಬೇಗ ಪ್ರಸನ್ನನಾಗಿ ತನ್ನ ಕೃಪೆಯನ್ನ ನೀಡುತ್ತಾನೆ. ಇದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತೆ ಒಗ್ಗಟ್ಟು ಹೆಚ್ಚಾಗ್ತದೆ. ಧನ್ಯವಾದಗಳು.